RSS ನೋಂದಣಿ ಮಾಡ್ತಾರೆ ಮತ್ತೆ ಖ್ಯಾತಿ ತೆಗಿತಾರೆ. ಇದ್ರ ಬಗ್ಗೆ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಇತಿಹಾಸ ಇರುವಂಥ ಒಂದು ಸಂಘಟನೆ. ಇಲ್ಲಿಯ ತನಕ ಅನೇಕ ಜನ ಸಂಘದ ಬಗ್ಗೆ ಅನೇಕ ಬಾರಿ ಅನೇಕ ರೀತಿಯಲ್ಲಿ ಪ್ರಶ್ನೆಗಳನ್ನು ಎತ್ತಿದ್ದಾರೆ. 2 ಸರಿ ಸಂಘ ನಿಷೇಧ ಕೂಡ ಆಗಿತ್ತು. ಅದು ಎಲ್ಲದರಿಂದ ಮುಕ್ತವಾಗಿ ಸಂಘ ತನ್ನದೇ ಆದಂಥ ಒಂದು ಅಷ್ಟು ಕಾರ್ಯಸೂಚಿಗಳನ್ನು ಇಟ್ಟುಕೊಂಡು ನಿರಂತರವಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ತನ್ನ ಕೆಲಸವನ್ನು ಮಾಡಿಕೊಂಡು ಬಂದಿದೆ. ಈ ನೆಲದ ಸಂವಿಧಾನ ಎಲ್ಲರಿಗೂ ಒಂದಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಆ ಕೊಟ್ಟಿರೋ ಸ್ವಾತಂತ್ರ್ಯದಲ್ಲಿ ಸಮಾಜದ ಕೆಲಸ ಮಾಡೋ ಸ್ವಾತಂತ್ರ್ಯವಿದೆ, ಅದೇ ರೀತಿ ಪ್ರಶ್ನೆ ಮಾಡುವಂಥ ಅಧಿಕಾರ ಕೂಡ ಪ್ರತಿಯೊಬ್ಬರಿಗೂ ಇದೆ. ಯಾರನ್ನು ಯಾವುದನ್ನು ಯಾರೂ ಪ್ರಶ್ನೆ ಮಾಡಬಾರ್ದು ಅನ್ನುವಂಥದ್ದು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಶ್ನೆ ಯಾರು ಬೇಕಿದ್ರೂ ಮಾಡಬಹುದು, ಯಾರನ್ನು ಬೇಕಿದ್ರೂ ಮಾಡಬಹುದು. ಅದೆಲ್ಲದಕ್ಕೂ ಹಿಂದಿನ ಎಲ್ಲ ಪ್ರಶ್ನೆಗಳಿಗೆ ಕೂಡ ಕಾಲ ಉತ್ತರ ಕೊಟ್ಟುಕೊಂಡು ಬಂದಿದೆ. ಆದರೆ ಒಂದು ನಾನು ಅವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ನಾನು ಗಮನಿಸಿಕೊಂಡು ಬಂದಿರುವಂಥದ್ದು, ವೈಯಕ್ತಿಕವಾಗಿ ನಾನು ಇದರ ಬಗ್ಗೆ ಯಾಕಂತೇಳಿ ಇವತ್ತು ನನಗೆ ಸಂಘದ ಯಾವುದೇ ಜವಾಬ್ದಾರಿ ಇಲ್ಲ, ಸಂಘ ಪರಿವಾರದ ಯಾವುದೇ ಸಂಘಟನೆಯಲ್ಲಿ ನಾನು ಇವತ್ತು ಇಲ್ಲ. ಹಾಗಾಗಿ ನಾನು ಅದರ ಬಗ್ಗೆ ಹೇಳೋದು ಒಂದು ರೀತಿ ಸರಿಯೂ ಕೂಡ ಅಲ್ಲ ನಾನು. ಆದರೆ ಒಟ್ಟು ಸಮಾಜದ ಇವತ್ತು ಸ್ಥಿತಿ ಏನಿದೆ ಅಂತ ಹೇಳಿಕೊಂಡು ಇದನ್ನು ಒಂದು ಸ್ವಲ್ಪ ನಾನು ಹೇಳಬೇಕಾಗ್ತದೆ. ಪ್ರತಿ ಸರಿ ಸಂಘದ ಮೇಲೆ ನಿಷೇಧ ಆದಾಗ ಅಥವಾ ಸಂಘದ ಬಗ್ಗೆ ಪ್ರಶ್ನೆಗಳು ಎದ್ದಾಗ ಇಡೀ ಸಮಾಜಕ್ಕೆ ಸಮಾಜ ಅದಕ್ಕೆ ಉತ್ತರ ಕೊಡ್ತಾ ಇತ್ತು. ಯಾಕಂತ ಹೇಳಿದರೆ ಒಂದು ರೀತಿಯಲ್ಲಿ ಸಮಾಜ ಸಂಘವನ್ನು ಓನಪ್ ಮಾಡಿಕೊಂಡಿತ್ತು. ಹಾಗಾಗಿ ಸಮಾಜ ಸಾಮಾಜಿಕ ಪ್ರಮುಖರುಗಳು ಇದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದರು. ಆದರೆ ಮೊನ್ನೆ ದಿವಸ ನಾನು ಗಮನಿಸಿರುವಂಥದ್ದು, ಪ್ರಿಯಾಂಕ್ ಖರ್ಗೆಯವರು ಸಂಘದ ಸಿಂಧುತ್ವದ ಬಗ್ಗೆ, ಸಂಘದ ರಿಜಿಸ್ಟ್ರೇಷನ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದಾಗ ಯಾವ ಸಂಘದ ಪ್ರಯೋಗಶಾಲೆ ಅಂತ ಹೇಳಿಕೊಂಡು ಹೇಳ್ತಾರೆ. ಸತ್ಯ ಕೂಡ ಹೌದದು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘದ ಚಟುವಟಿಕೆ ಆಧಾರದ ಮೇಲೆಯೇ, ಸಂಘದ ಕಾರ್ಯಕರ್ತರ ಕೆಲಸದ ಮೇಲೆಯೇ, ಸಂಘದ ಕಳೆದ 70-80 ವರ್ಷದ ಪರಿಶ್ರಮದ ಆಧಾರದಿಂದಾಗಿ ಇವತ್ತು ಹಿಂದುತ್ವದ ಹೆಸರಿನಲ್ಲಿಯೇ ಇವತ್ತಿಲ್ಲಿ ಗೆಲ್ತಾ ಇರೋದು. ಮೋದಿಯವರ ಅಲೆಗಿಂತ ಕೂಡ ಹೆಚ್ಚಾಗಿ ಇಲ್ಲಿ ಸಂಘದ ಚಟುವಟಿಕೆ ಅಲೆ, ಹಿಂದುತ್ವದ ಅಲೆಯ ಆಧಾರದ ಮೇಲೆ ಇವತ್ತು ಗೆಲ್ತಾ ಇರೋದು. ಆದರೆ ಆ ರೀತಿ ಗೆದ್ದು ಬಂದಂತಹ ಶಾಸಕರು ಕೂಡ ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ತಕ್ಷಣ ಕೊಟ್ಟದ್ದು ನಾನು ಕಾಣಲಿಲ್ಲ. ನಿನ್ನೆ ಮೊನ್ನೆ ಒಂದಷ್ಟು ಜನರ ಪ್ರತಿಕ್ರಿಯೆಗಳು ಬರ್ತಾ ಇದೆ. ರಾಜಕೀಯ ಹುದ್ದೆಯಲ್ಲಿ ಇದ್ದವರೇ, ಸಂಘದ ಕೆಲಸದ ಲಾಭವನ್ನು ಪಡ್ಕೊಂಡವರೇ ಅದರ ಬಗ್ಗೆ ಇವತ್ತು ಸರಿಯಾಗಿ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆ ಯಾವ ಸಮಾಜ ಹಿಂದೆ ಓನಪ್ ಮಾಡಿಕೊಳ್ತಾ ಇತ್ತು ಆ ಸಮಾಜದ ಪ್ರತಿಕ್ರಿಯೆ ಕೂಡ ಇದಕ್ಕೆ ನೋಡಿದರೆ ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸ ಇದೆ. ಎಲ್ಲೋ ಒಂದು ಕಡೆ ಅನಿಸ್ತಾ ಇದೆ ಓನಪ್ ಮಾಡಿಕೊಳ್ಳುವವರ ಸಂಖ್ಯೆ ಕಡಿಮೆ ಆಗಿದೆ, ಅಥವಾ ಅವರು ಏನಾದರೂ ನೋವಲ್ಲಿದ್ದಾರೋ. ಇದನ್ನು ಆ ಪ್ರಶ್ನೆಗೆ ಸಂಘ ಅದಕ್ಕೆ ಅದರದ್ದೇ ಆದ ರೀತಿಯಲ್ಲಿ ಉತ್ತರ ಕೊಡ್ತದೆ. ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ದಕ್ಕೆ ಕಾನೂನು ರೀತಿಯಲ್ಲಿ ಅದೇ ಕಾನೂನು ರೀತಿಯಲ್ಲಿ ಸಂಘ ಅದಕ್ಕೆ ಸಮರ್ಥ ಇದೆ, ಸಂಘ ಕೊಟ್ಟುಕೊಂಡು ಹೋಗ್ತದೆ. ಆದರೆ ಇನ್ನೊಂದು ಭಾಗದಲ್ಲಿ ಯಾಕೆ ಸಂಘದ ಬಗ್ಗೆ ಈ ಮಾನಸಿಕತೆ ಸಮಾಜ ನಿರ್ಮಾಣ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಂಘ ಬಹುಶಃ ಯೋಚನೆ ಮಾಡ್ತದೆ. ಹಿರಿಯರು ಇದರ ಬಗ್ಗೆ ಗಮನ ಕೊಡ್ತಾರೆ, ಇದರ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿಕೊಂಡು ನಾನು ತಿಳ್ಕೊಳ್ತೀನಿ. ಯಾಕಂತ ಹೇಳಿದರೆ ನಾನು ಇವತ್ತು ಚಟುವಟಿಕೆಯಿಂದ ದೂರ ಇರ್ಬೋದು, ಪರಿವಾರ ಸಂಘಟನೆಯ ಆ ವ್ಯವಸ್ಥೆಯಿಂದ ದೂರ ಇರಬಹುದು. ಆದರೆ ಅದರ ಏನು ಸಿದ್ಧಾಂತ ಇತ್ತು, ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ, ಅದು ಯಾವ ಕಾಲಕ್ಕೂ ಯಾವತ್ತಿಗೂ ಯಾವುದೇ ದೇಶಕ್ಕೂ ಯಾವುದೇ ಸಮಾಜಕ್ಕೂ ಕೂಡ ಅದು ಅನಿವಾರ್ಯ. ಪರಿಪೂರ್ಣರಾದಂಥ ವ್ಯಕ್ತಿಗಳು ಯಾವತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಈ ರೀತಿ ಮುಡಿಪಾಗಿಟ್ಟಿರುವಂಥ ವ್ಯಕ್ತಿಗಳ ಆ ಸಮಾಜದಲ್ಲಿ, ಆ ದೇಶದಲ್ಲಿ ಇದ್ದರೆ ಮಾತ್ರ ಆ ಸಮಾಜ ಮತ್ತು ದೇಶ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇರುವಂಥದ್ದು. ಹಾಗಾಗಿ ಆ ಚಟುವಟಿಕೆಯಲ್ಲಿ ಯಾವತ್ತೂ ನ್ಯೂನ್ಯತೆ ಬರಬಾರ್ದು. ಅದನ್ನು ಓನಪ್ ಮಾಡೋ ಸಮಾಜ ಎಲ್ಲೋ ಕುಸಿತಾ ಇದೆ ಅಂತ ಹೇಳಿದಾಗ ಅದರ ಬಗ್ಗೆ ಸಂಘ ಖಂಡಿತ ಅದರ ಬಗ್ಗೆ ಗಮನ ಕೊಟ್ಟು ಮತ್ತೆ ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡ್ತದೆ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.